ಅಯ್ಯೋ ಈ ಮಾಯಾ ಏನಾಗಿದ್ದಾಳೆ ಅಲ್ಲ. ಅಮೇರಿಕಾಗ ಹೋಗಿದ್ರು ಇಷ್ಟೊತ್ತಿಗೆ ಹೋಗಿ ತಲುಪಬಹುದಿತ್ತು. ಚೆನ್ನೈ ಇಷ್ಟೊಂದು ದೂರ ಆಗೋಯ್ತಾ? ಅಲ್ಲೇ ನೆಟ್ವರ್ಕ್ ಹಾಳಾಗೋಗಿದ್ಯಾ? ಯಪ್ಪ, ಒಂದು ವಾರದಿಂದ ಟ್ರೈ ಮಾಡ್ತಿದ್ದೀನಿ, ಫೋನಿಗೆ ಸಿಗ್ತಾನೆ ಇಲ್ಲ ಅವಳು. ಮಾಮ್ ಸ್ವಲ್ಪ ಚಿಲ್ ಮಾಡು. ಫೋನ್ ಸ್ವಿಚ್ ಆಫ್ ಮಾಡಿದಾಳ ಅನ್ಸುತ್ತೆ. ಯಾಕೆ ಮಾಡ್ತಾಳೆ? ಅವಳಿಗೆ ನಿನ್ ಜೊತೆ ಮಾತಾಡೋದು ಇಷ್ಟ ಇಲ್ಲ ಅನ್ಸುತ್ತೆ. ಸುಮ್ಮನೆ ಯಾಕೆ ಸಿಗ್ನಲ್ ಅವರಿಂದ ಬಿದ್ದು ಅವ್ರಿಗೆ ಬೈಕೊಂತೀಯಾ? ನೀನ್ ಸುಮ್ಮನೆ ಇರೋ, ನನಗೆ ಒಂಥರ ಟೆನ್ಷನ್ ಆಗ್ತಾ ಇದೆ ಇಲ್ಲಿ. ತರುಣ್, ನಾವೇ ಒಂದ್ಸರಿ ಚೆನ್ನೈಗೆ ಹೋಗಿ ಮಾಯ ನೋಡ್ಕೊಂಡ್ ಬರೋಣವಾ? ಮಾಮ್, ಆರ್ ಯು ಸೀರಿಯಸ್? ಆಲ್ರೆಡಿ ದುರ್ಗಾ ಮ್ಯಾಟ್ರಿಂದ ಮನೆ ಒಂದು ಡ್ರಾಮಾ ಸೆಟ್ ತರ ಆಗಿದೆ. ಅದರಲ್ಲಿ ಚೆನ್ನೈಗೆ ಹೋಗ್ಬಿಟ್ಟು ಇನ್ನೊಂದು ಪ್ರಾಬ್ಲಮ್ ಇಂಪೋರ್ಟ್ ಮಾಡ್ಕೋಬೇಕಾ? ನೋ ವೇ, ಐ ಆಮ್ ನಾಟ್ ಕಮಿಂಗ್. ಅಲ್ಲ ಕಣೋ, ಆ ದುರ್ಗಾ ಸತ್ತೋದ್ಲು ಅಂತ ಕೇಳಿದಾಗ ನನ್ನ ಹೊಟ್ಟೆಲಿ ಒಂಥರ ಗಿಲಿ 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 ಅಂತ ಇತ್ತು. ಅವಳು ನಿಜವಾಗ್ಲೂ ಸತ್ತು ಹೋಗಿದ್ರೆ ಶರತ್ತು ಜೀವನ ಪೂರ್ತಿ ದೇವದಾಸ್ ಥರ ಕಣ್ಣೀರ್ ಹಾಕೊಂಡು ಅಳ್ತಾ ಕೂರ್ತಿದ್ದ. ಇಲ್ಲ, ಹೆಂಡ್ತಿನ ಕೊಂದ ಅನ್ನೋ ಆರೋಪದ ಮೇಲೆ ನಾವು ನನ್ನ ಮನೆಯಿಂದ ಗೆಟ್ ಔಟ್ ಅಂತ ಹೇಳ್ಬೋದಾಗಿತ್ತು. ಆಗ ಇಡೀ ಆಸ್ತಿ ನಮ್ದಾಗ್ತಿತ್ತು. ಈಗ ನೋಡು, ಏನು ಗಿಟ್ಲಿಲ್ಲ. ಮಾಮ್, ಅದೇ ಅಲ್ವಾ ಆಕ್ಚುಲಿ ಪ್ಲಾನ್ ಇದ್ದಿದ್ದು ಅದೇ. ಬಟ್ ಈ ದುರ್ಗಾ ಇದ್ದಾಳಲ್ಲ, ಒಂದು ವಿಡಿಯೋ ಗೇಮ್ ಕ್ಯಾರೆಕ್ಟರ್ ತರ. ಲೈಫ್ ಖಾಲಿ ಆಗಿದೆ ಅಂತ ಅನ್ಕೊಂಡಿದ್ರೆ ಮತ್ತೆ ರೀಬೋರ್ನ್ ಆಗಿ ಬಂದಿದ್ದಾಳೆ. ಅಲ್ಲ, ಸತ್ತಿರೋಳು ಮತ್ತೆ ಬದುಕ್ ಬಂದಿದ್ದಾಳಂದ್ರೆ ಶೀ ಇಸ್ ದ ರಿಯಲ್ ಡೇಂಜರ್. ನನಗಂತೂ ಇದು ಯಾವ ಲಾಜಿಕ್ಕೂ ಅರ್ಥ ಆಗ್ತಿಲ್ಲ. ಆ ದೇವಸ್ಥಾನದಲ್ಲಿ ಅದು ಯಾವ ಮ್ಯಾಜಿಕ್ ಆಯ್ತೋ ಏನೋ. ಅಯ್ಯೋ, ನನ್ನ ಮುದ್ದು ಬಂಗಾರ ನೀನು. ತಲೆ ಕೆಡ್ಸ್ಕೋಬೇಡ. ಆ ದುರ್ಗಾ ಯಾವುದೋ ದೇವ್ರಿಗೆ ಲಂಚ ಕೊಟ್ಟು ವಾಪಸ್ ಬಂದಿರ್ತಾಳೆ. ಆದ್ರೆ ಸದ್ಯಕ್ಕೆ ನಮ್ಮ ಪ್ಲಾನ್ ಏನ್ ಹೇಳು? ಶಾನ್ವಿನಾ? ಆ ಬೋರಿಂಗ್ ಹುಡುಗಿಗೆ ಬುದ್ಧಿ ಬರಲ್ಲ ಬಿಡು ಮಾಮ್. ಲೋ ಮುಟ್ಟಾಳ್ ನನ್ ಮಗನೆ, ಅವಳೇ ಕಣೋ ನಮ್ಮ ATM, ಜಿಪೇ, ಫೋನ್ ಪೇ, ಆ ಪೇ ಈ ಪೇ. ಅವಳೊಬ್ಳನ್ನ ಕಂಟ್ರೋಲಲ್ಲಿ ಇಟ್ಕೊಂಡ್ರೆ ಇಡೀ ಮನೆ ರಿಮೋಟೇ ನಮ್ ಕಂಟ್ರೋಲಲ್ಲಿ ಇದ್ದ ಹಾಗೆ. ಅವಳನ್ನ ಸರಿಯಾಗಿ ಬುಟ್ಟಿಗೆ ಹಾಕೋ. ಅವಳು ನಮ್ಮವಳಾದ್ರೆ ಸಾಕು ತರುಣ. ಆಗ ಈ ದುರ್ಗಾ, ಮಾಯಾ ಇವರೆಲ್ಲ ನಮ್ಮ ಅಕ್ಕಿ ಮೇಲಿರೋ ಕಲ್ಲಿದ್ದ ಹಾಗೆ ಈಸಿಯಾಗಿ ತೆಗೆದು ಆಚೆ ಬಿಸಾಕ್ಬೋದು. ನಾನು ಅದಕ್ಕೆ ಕಷ್ಟಪಡ್ತಿರೋದಲ್ಲ ಮಾಮ್. ಅಲ್ಲ, ಈ ಶಾನ್ವಿಗೆ ಇಂಪ್ರೆಸ್ ಮಾಡಾಗಿದೆ, ಮದುವೆ ತನಕ ಪುಷ್ ಮಾಡಕ್ ಆಗ್ತಿಲ್ಲ ಅಷ್ಟೇ. ದುರ್ಗಾ, ತುಂಬಾ ನೋವಿದ್ಯಾ? ಹಾಸ್ಪಿಟಲ್ಗೆ ಏನಾದರೂ ಹೋಗೋಣವಾ? ಬೇಡ ಬೋಸು. ಆದರೂ ನಿಮ್ಮ ಮುಖ ಇಷ್ಟೊಂದು ಸಪ್ಪೆ ಆಗಿರೋದು ನಾನು ಇದೇ ಮೊದಲನೇ ಸಲ ನೋಡ್ತಾ ಇರೋದು. ನಾನು ವಾಪಸ್ ಬಂದಿರೋದು ನಿಮಗೆ ಖುಷಿ ಇದೆಯೋ ಇಲ್ವೋ ನನಗೆ ಗೊತ್ತಿಲ್ಲ. ಆದರೆ ನಾನು ಬದುಕು ಬಂದಿದ್ದು ನೋಡಿ ನೀವು ಯಾಕೆ ಇಷ್ಟೊಂದು ಹೆದರ್ಕೊಂಡಿದ್ದೀರಾ? ನಿಮ್ಮ ಮುಖ ನೋಡಿದ್ರೆ ನಂಗೆ ನಗು ಬರುತ್ತೆ. ದುರ್ಗಾ, ನಿಮಗೆ ತಮಾಷೆ ಅನ್ನಿಸ್ತಾ ಇದೆಯಾ? ಆ ಕ್ಷಣದಲ್ಲಿ ನಾನು ಎಷ್ಟು ನೋವು ಅನುಭವಿಸ್ತಿದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಬಾಸು, ಸರಿ, ಇವಾಗ ನೀನು ಮಾತಾಡಬೇಡ, ಸ್ವಲ್ಪ ರೆಸ್ಟ್ ಮಾಡು. ಇಲ್ಲ, ಏನೂ ಆಗಲ್ಲ. ನೆಗೆಟಿವ್ ಆಗಿ ಥಿಂಕ್ ಮಾಡಬಾರ್ದು, ಎಲ್ಲ ಸರಿ ಹೋಗುತ್ತೆ. ಅಪ್ಪ, ಏನ್ ಮಾಡಿದೆ ನೀನು? ನಿನ್ ಬುದ್ಧಿಗೆ ಏನಾಗಿದೆ? ನನ್ನ ಕಾಪಾಡೋದಕ್ಕೆ ಅಂತ ದುರ್ಗಾನ ಅಂತ ಪ್ರಾಣ ಅಪಾಯ ಇರೋ ಜಾಗಕ್ಕೆ ಕಳ್ಸಿದ್ಯಲ್ಲ, ಇದು ಸರಿನಾ? ಅಲ್ಲವಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ದಿದ್ರೆ? ಅಲ್ಲ ಅಪ್ಪ, ನಾನು ಈಗಾಗಲೇ ಸತ್ತೋಗಿರೋ ನನ್ನ ಉಳಿಸೋದಕ್ಕೆ ಅಂತ ಬದುಕಿರೋ ಒಂದು ಜೀವನ ಬಲಿ ಕೊಡೋದಕ್ಕೆ ಹೊರಟ್ಯಲ್ಲ. ದುರ್ಗಾ ಜೀವಕ್ಕೆ ಅಪಾಯ ಆಗಿದ್ದಿದ್ರೆ ನನ್ನ ಗಂಡ, ನನ್ನ ಮಗಳು ಮತ್ತೆ ಅನಾಥರಾಗ್ತಾ ಇದ್ರು. ಈ ಆಲೋಚನೆ ನಿನಗೆ ಬರ್ಲಿಲ್ವಾ? ನನ್ನದಲ್ಲ. ಆಸೆ, ಯೋಚನೆ, ಬೇಡಿಕೆ ದುರ್ಗಾ ಎಲ್ಲ ಅರಿವು, ಒಪ್ಪಿಗೆ, ಸತ್ಯ, ದುರ್ಗಾ ಸತ್ಯ, ಅಂಬಿಕಾ ಅಕ್ಕ ಅನ್ನೋ ಸತ್ಯದ ಅರಿವು, ಸತ್ಯ. ಅಯ್ಯೋ ದೇವ್ರೆ, ಏನ್ ಹೇಳ್ತಿದ್ಯಪ್ಪ? ದುರ್ಗಂಗೆ ನಾನೇ ಅವಳ ಅಕ್ಕ ಅನ್ನೋ ಸತ್ಯ ಗೊತ್ತಾಗೋಯ್ತಾ? ಇದು
ಇದು ಹೇಗ್ ಸಾಧ್ಯಪ್ಪ? ಯಾರು ಹೇಳಿದ್ರು? ಅವಳಿಗೆ ತಿಳಿದಿದೆ, ಎಲ್ಲವೂ ತಿಳಿದಿದೆ. ಅಯ್ಯೋ ದೇವ್ರೆ, ಅಯ್ಯೋ, ಸತ್ಯ ಗೊತ್ತಾಗೋಯ್ತಾ? ಅಯ್ಯೋ ದೇವ್ರೆ, ಏನ್ ಮಾಡ್ಲಿ? ನಾನೇ ಅವಳ ಅಕ್ಕ ಅನ್ನೋ ಸತ್ಯನ ಅವಳಿಂದ ಮುಚ್ಚಿಟ್ಟೆ ಅಂತ ಅವಳಿಗೆ ನನ್ ಮೇಲೆ ಕೋಪ ಇರ್ಬೇಕಲ್ವಾಪ್ಪ? ಇಷ್ಟ ದಿನ ಅವಳ ಪಕ್ಕದಲ್ಲೇ ಇತ್ತು, ನಾನೇ ನಿನ್ನ ಅಕ್ಕ ಅಂತ ನಾನು ಅವಳಿಂದ ಮುಚ್ಚಿಟ್ಟೆ. ಅವಳಿಂದ ಇಷ್ಟೊಂದು ದೊಡ್ಡ ಸತ್ಯನ ಮುಚ್ಚಿಟ್ಟು ಅಕ್ಕ ನನ್ನ ಹತ್ರ ಸುಳ್ಳು ಹೇಳಿದ್ಲು ಅಂತ ಅವಳು ಅನ್ಕೊಳಲ್ವಾಪ್ಪ? ನಾನು ಅವಳನ್ನ ಹೇಗ್ ಫೇಸ್ ಮಾಡ್ಲಪ್ಪ? ಅವಳಿಗೆ ನನ್ನ ಮುಖನ ಹೇಗ್ ತೋರಿಸ್ಲಿ? ಹಾಗಾದ್ರೆ ಅವಳಿಗೆ ನನ್ನ ಮೇಲೆ ದ್ವೇಷ ಬಂದಿರತ್ತಲ್ವಾಪ? ಇಲ್ಲ ಬಂದಿದ್ರೆ ಅವಳು ನನ್ನ ಕಾಪಾಡೋದಕ್ಕೆ ಯಾಕೆ ಬರ್ತಾ ಇದ್ಲು? ಹಾಗಾದ್ರೆ ಅವಳಿಗೆ ನನ್ನ ಮೇಲೆ ಖಂಡಿತ ಬೇಜಾರಾಗಿರತ್ತೆ. ಆಗದೆ ಇರತ್ತಾ? ಖಂಡಿತ ಆಗಿರತ್ತೆ. ಈಗ ನಾನು ಅವಳನ್ನ ಹೇಗ್ ಫೇಸ್ ಮಾಡ್ಲಿ? ಅವಳಿಗೆ ನಾನು ಹೇಗ್ ಮುಖ ತೋರಿಸ್ಲಪ್ಪ?